ಬಿಟ್ಟಿದ್ದಾವೆ. ಅದು ಎಲ್ಲ ಕಡೆ ಏನು ಸಾಧ್ಯ ಅದಾವೆ? ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗಳ ಮುಂದೆ ಅಥವಾ ರಾಜಕಾರಣಿಗಳ ಮನೆ ಮುಂದೆ ಅಥವಾ ಊರುಗಳಲ್ಲಿ ಪಟ್ಟಣಗಳು ಸ್ವಲ್ಪ ರಸ್ತೆಗಳಿದ್ದಾವೆ. ಅನೇಕ ಪಟ್ಟಣಗಳು ಇವತ್ತಿಗೂ ಸಹಿತ ನಾವು ನೀರಿನಿಂದ ಆವೃತ್ತಾಗೋದು ನೋಡ್ತಾ ಇದ್ವಿ. ಬೆಂಗಳೂರು ಇವತ್ತುಗಳು ದೂರದ ಬೆಳೆದು ನಿಂತದ. ಎಷ್ಟೋ ಕಡೆ ಮಳೆ ಬಂದಪ್ಪ ಅಂದ್ರೆ ನಡು ನೀರಾಗಿ ಮನೆ ಇರ್ತದೆ. ದಿಲ್ಲಿಯಲ್ಲಿ ಸಹಿತ ನೋಡಿದ್ರೆ ನೀವು ಯಮುನಾ ನದಿ ತುಂಬ ಬರ್ತಂದ್ರೆ ದಿಲ್ಲಿ ಅರ್ಧ ಹೊರ್ಕೊಂಡು ಹೋಗಿರ್ತದೆ, ಹೊಂಚು ಹೋಗಿರ್ತದೆ. ಅಲ್ಲಿ ಬಡತನ, ಅಲ್ಲಿ ಸ್ಥಿತಿ, ಅಲ್ಲಿ ರೋಗ ರುಜಿನ ನೋಡಿದಾಗ ಇದು ನಮ್ಮ ದೇಶಣ. ಯಾಕಾಯ್ತು ಇದಕ್ಕೆಲ್ಲ? ಇದಕ್ಕೆಲ್ಲ ಆಗಿದ್ದ ಕಾರಣ ನೀವು ರಾಜಕಾರಣಿಗಳು, ಜೊತೆಗೆ ನಾವು ಜಾಗೃತಿ ಇಲ್ಲಂತ ಮತದಾರರು, ನಮ್ಮಿಂದ ಇದರ ಸಮಸ್ಯೆ. ಮತ್ತು ಬಾಲಕಾರ್ಮಿಕ ಹೋಗ್ರಿ, ಬಾಲಕಾರ್ಮಿಕ ಮನ್ಯಾಗ ದುಡಿಯೋರು ಇಲ್ಲ, ಬದುಕಬೇಕು. ಹೆಂಗೆ ಕೂಸೋದು? ಹುಡುಗ ಹೆಂಗೆ ಬದುಕಬೇಕು? ಹುಡುಗಿ ಹೆಂಗೆ ಬದುಕಬೇಕು? ನಮ್ಮಲ್ಲಿ ಕಾಮಕರು ಸಹಿತ ನೋಡ್ತಾ ಇದ್ವಿ, ರಾಜಕಾರಣಿಗಳಲ್ಲಿ ನೋಡ್ತಾ ಇದ್ವಿ. ಸಣ್ಣ ವಯಸ್ಸಿನ ಮಕ್ಕಳ ಸಹಿತ ಹೋಗೋದಂಗೆ ಎಲ್ಲೂ ಯಾರಿಗೆ ಭೇಟಿ ಆಗದಂಗೆ. ಎಂಥದ್ದು ನಾವು ನೋಡೋ ಮುಂದೆ ಈ ಬಾಲಕಾರ್ಮಿಕ ವಿರೋಧಿ ದಿನ ನಾವು ಆಚರಿಸಿದ್ವಿ. ಅದು ಪೇಪರ್ದಾಗ ಹಾಕಿಸ್ಕೊಳ್ಳೋದು, ಸ್ಟೇಟ್ಮೆಂಟ್ ಕೊಡಿಸ್ಕೊಳ್ಳೋದು, ಹೇಳಿಕೊಟ್ರು ಹೋಗ್ಬೇಕು ಅನ್ನೋದು ಬಿಟ್ಟು ಒಬ್ಬ ನಾವು ಇವತ್ತು ನೋವಿನಿಂದ ಹೇಳಬೇಕಾಗಿದೆ. ಒಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು, ಒಬ್ಬ ನ್ಯಾಯಾಧೀಶರಾಗಿರ್ಬೋದು, ಯಾರೋ ಆಗಿರ್ಬೋದು, ಕೋರ್ತಾರೆ ಜನರಲ್ಲಿ ಹೋಗ್ಬೇಕ್ರಿ. ಕೋರೋದಕ್ಕಲ್ರಿ ಯಾವ ತಂದೆ ತಾಯಿಗೇನೋ ಇವತ್ತು ನಮ್ಮ ಮಕ್ಕಳ ಕಲಿಬಾರಂತ ಯಾರಿಗೂ ಇಲ್ಲ. ನಮ್ಮ ಮಕ್ಕಳನ್ನ ಕಲಿಸ್ಬೇಕು, ಅವ್ರು ನೀಟ್ ಎಕ್ಸಾಮ್ ಬರೀಬೇಕು, ಅದು ಬರೀಬೇಕು, ಇದು ಎಲ್ಲರಲ್ಲೂ ಅದಾವ್ರಿ. ಡಾಕ್ಟರ್ ಆಗಬೇಕು, ವಕೀಲ ಆಗಬೇಕು, ಅಥವಾ ಮತ್ತೆ ನ್ಯಾಯಾಧೀಶರಾಗಬೇಕು. ಎಷ್ಟು ಜನರ ಕನಸುಗಳಿಲ್ಲ, ಯಾರಿಗೆ ಬೇಡಾಗಿದ್ದಂಥ ಜಾಬ್ಗಳು. ಅದು ಸಲ ಕಲಿಸ್ಬೇಕಿತ್ತು ಎಲ್ಲರಲ್ಲೂ ಅದ. ಆದರೆ ಆ ವಾತಾವರಣ ಇರಲಿಲ್ಲ. ಅಲ್ರಿ ಸರ್ಕಾರಗಳು ಕೇಳ್ತಾ ಇದ್ದೀವಿ, ಅಲ್ರಿ ಗುರುಗಳು ಸರ್ಕಾರದವರ ಕಾನೂನಂತೆ ಮಾಡಿದಿರಿ, ಏನೋ ಒಂದು ಸ್ವಲ್ಪ ಬಿಸಿ ಊಟ ಅದು ಇದು ಕೊಡ್ತಾ ಇದ್ದೀರಿ, ಇಷ್ಟಾದ್ರೂ ಸಾಕೇನ್ರಿ? ಇದೇನು ಬೇಕಾಗಿಲ್ಲ ರೀ. ವಿದ್ಯಾ ಬರಬೇಕಾಗಿತ್ತು ಅಂದ್ರೆ ಫ್ರೀ ಎಜುಕೇಷನ್ ಮಾಡಬೇಕಲ್ಲ, ಅಪ್ ಟು ಹೈಯರ್ ಎಜುಕೇಷನ್. ಇವತ್ತು MBBS ಕೇಳ್ತಾರಪ್ಪ ನಮ್ಮ ಮಗ ಅಂತಂದ್ರೆ ಅವ್ರಿಗೆ ಯೋಗ್ಯತೆ ಇದ್ದಪ್ಪ ಅಂದ್ರೆ ಸೀಟ್ ಸಿಗಬೇಕು. ಅದು ಈಗ ನೋಡಿರಿ, ನೀಟದವ್ರು ನೋಡ್ತಾ ಇದ್ದೀರಿ ನೀವು. ಇರುವ 55,000 ಹೋಟು ಇವು ಏನಪ್ಪ ನಮ್ಮ ಸರ್ಕಾರಿ ಏನು ಕೋಟಾದಲ್ಲಿರುತ್ತಂಥ ವಿದ್ಯಾರ್ಥಿಗಳು ಆ 55,000ಕ್ಕೆ 24 ಲಕ್ಷಕ್ಕೂ ಅಧಿಕವಾದಂಥ ಹುಡುಗರು ಈ ಸಲ ಎಕ್ಸಾಮ್ ಕಟ್ಟಿದ್ದಾರೆ. ಅದು ಕೋಚಿಂಗ್ ಸೆಂಟರ್ಗಳಿಂದ ಸಿಕ್ಕಾಪಟ್ಟೆ ಖರ್ಚು ಮಾಡಿ, ಲಕ್ಷಗಳನ್ನು ಖರ್ಚು ಮಾಡಿ ಅಲ್ಲಿ ಹೋಗಿ ಕೂತ್ಕೊಂಡು ಮುಂಜಾನೆ ಸಾಯಂಕಾಲ ತನಕ ಒಂದು ಬೆಳಗ್ಗೆ ಕೋಚಿಂಗ್ ಸ್ಟಾರ್ಟ್ ಆದ ರಾತ್ರಿ 8 ತನಕ 10 ತನಕ 12 ತನಕ ಬರೀ ಅದು. ಎಷ್ಟು ಜನರು ಇರೋ 24 ಲಕ್ಷ ಜನರಲ್ಲ, ಅದು ಎಲ್ಲ ಅವೇರ್ ಅದಾರೆ ಅವರು. ಈ ಎಲ್ಲ 24 ಲಕ್ಷ ಜನ ಇದ್ದಾರಲ್ಲ ಇವರು ಕೂತಂಥ ಮಕ್ಕಳು ಇವರೆಲ್ಲ ಅವೇರ್, ವೆಲ್ ಎಜುಕೇಟೆಡ್. ಅವ್ರ ಮನೆಯಾಗ ಎಲ್ಲ ಮಕ್ಕಳು ತಂದೆ ತಾಯಿಗಳು ಅದು ಸಾಲ ಮಾಡಿ ಏನೋ ಮಾಡಿ ತಿಳುವಳಿಕೆ ಇದ್ದಂಥವ್ರು ಅದಾರ. ಅವ್ರ ಮಕ್ಕಳಿಗೆ ಮೋಸ ಮಾಡ್ತೀವಿ ನಾವು. ಎಕ್ಸಾಮ್ ಸರಿ ನಡಿಕೊಡ್ತಾ ಇಲ್ಲ. ಅವನ್ನ 55,000 ಸೀಟ್ಗಳಲ್ಲೇ ಅವಾಗ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡಿ ದುಡ್ಡು ಕೊಟ್ಟವ್ರಿಗೆ ಅದು ಸಿಗೋಂಗೆ ಮಾಡ್ತಾಯಿದ್ವಿ. ಅಂಥವ್ರ ಒಳಗೆ ಸೆಲೆಕ್ಷನ್ ಆಗಿ ಇವನ್ MBBS ಪಾಸ್ ಆಗೋದಿಲ್ಲ. ಇದನ್ನು ನಾವು ಇವತ್ತು ನಿಂತು ಇದು ನಮ್ಗೆ ಸರಿ ಏನ್ರಿ ಇದೆಲ್ಲ ಅಂತೇಳಿ. ಒಂದನೇದಾಗೆ ಇನ್ನೂ ಹೆಚ್ಚು ಮಾಡಬೇಕು ಕೋಟಾಗಳನ್ನು, ಎಲ್ಲ ಮೇಲೆ ಕಲಿಯುವಂಥ ವ್ಯವಸ್ಥೆ ಮಾಡಬೇಕು, ಫ್ರೀ ಮಾಡಬೇಕು. ಇದು ಎಲ್ಲಿವರೆಗೆ ಮಾಡೋದಿಲ್ಲ. ಈ ಬಾಲಕಾರ್ಮಿಕ ಇರೋದ್ರಿ ಇದು ಯಾವ ತಂದೆ 90% ಜನ ನಮ್ಮ ದೇಶದೊಳಗೆ ನಿಮಗೆ ಗೊತ್ತದೆ. ಇದು ಕಾಂಟ್ರಾಕ್ಟ್ ಲೇಬರರ್ಸ್ ಆದ ನಮ್ಮಲ್ಲೇ. ಮೊದಲು ಅಟ್ಲೀಸ್ಟ್ ಲೇಬರರ್ಸು ಸರ್ಕಾರಿಯಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಸರ್ಕಾರಿ ಒಂದು ಏನಪ್ಪ ಅನುದಾನದಲ್ಲೇ ಮತ್ತೆಲ್ಲೋ ಅಥವಾ ಪ್ರೈವೇಟ್ ಸಹಿತ ಕೆಲವು ಕಾನೂನು ಪಾಲಿಸ್ಬೇಕಾಗಿತ್ತು. 8 ತಾಸು 9 ತಾಸು ದುಡಿದು ಇಂತಿಷ್ಟು ಪಗಾರಪ್ಪ, ಇವ್ರು ಮೆಡಿಕಲ್ ಅದು ಕೊಡ್ತಿದ್ರು. ಮಾತ್ರ ಯಾವ ಮೆಡಿಕಲ್ ಇಲ್ಲ, ಏನೂ ಇಲ್ಲ, ಯಾವ ಹಾಳ ಮೂಳಿಲ್ಲ. 10, 9, 10 ತಾಸು 12 ತಾಸು ದುಡಿಸ್ಕೋತೀವಿ. ಓವರ್ ಟೈಮ್ ಸಿದ್ಧ ನಮ್ಮಲ್ಲಿಲ್ಲ. ಓವರ್ ಟೈಮ್ ಇತ್ತು ಮೊದಲು 2 ತಾಸು ಮತ್ತೆ 2 ತಾಸು 3 ತಾಸು ದುಡಿದು ಓವರ್ ಟೈಮ್ ಕೊಡ್ತಿದ್ರು. ಅದು ಇಲ್ಲ ಇವತ್ತು. ಅದು ತಂದೆ ತಾಯಿ ಎಲ್ಲಿ ತರಬೇಕು ರೀ. ಮತ್ತು ಮ್ಯಾಲೆ ಸಾರಾಯವನ್ನು ಹಚ್ತಾ ಇದ್ರು ದೇಶ ತುಂಬ, ನಿಮ್ಗೆ ಇನ್ಕಮ್ ಬರಲ್ಲ ಅಂತೇಳಿ. ತಂಬಾಕ ಸಾರಾಯ ಅವ್ರು ಚಟ ಹಚ್ಚಿಬಿಡ್ತೀರಿ. ಕಳಿಸೋದು 300-500 ರೂಪಾಯಿ ಮುಂಜಾನೆ ಸಾಯಂಕಾಲ ತನಕ. ಅದರ ಸಾರಾಯಿ ಒಂದು ಚಟ ಹಚ್ಚಿಬಿಟ್ಟಿದ್ರಿ. ಅಲ್ಲಲ್ಲಿ ಅಂಗಡಿಗಳು ತೆಗೆದ ಮುಂದೆ ಅಲ್ಲಲ್ಲಿ ಪಟ್ಟಿ ಅಂಗಡಿಗಳೊಳಗೆ ಗುಟ್ಕ ಇವು ತಿಂದ ವಯಸ್ಸಿಗೆ ಬರೋದ್ರೊಳಗೆ ಖುಲ್ಲಾಗಿ ಹೋಗ್ತಾ ಇರ್ತಾರೆ ಎಷ್ಟೋ ಜನ ಯುವಕರು. ಮತ್ತು ದುಡಿದು ಮುಂಜಾನೆ 500 ಒಳಗೆ 200 ರೂಪಾಯಿ ಚಟಕ್ಕೆ ಹೋದ್ರೆ 300 ರೂಪಾಯಿ ಮನೆ ಹಿಡಿದಂಗೆ ರೀ. ಅವ್ರ ಮಕ್ಕಳ ಕಲಿದಂಗೆ ಅವ್ರಿಗೆ ಅವಕಾಶಗಳು ಎಲ್ಲಿದಾವೆ. ಮತ್ತು ಅವ್ರ ಮಕ್ಳು ಪಾಪ ಕಾರ್ಮಿಕ ಹಾಕವ್ರಿ. ನೀವು ಅದನ್ನು ಬಂದ್ ಮಾಡಿರಪ್ಪ ಅಂತಂದ್ರೆ ಪಾಪ ಪಾಸ್ಬುಕ್ ಬರ್ತಾವ. ಹೋಗಿ ಬಿಡಪ್ಪ ಬಂದ್ ಮಾಡಿದ್ರಿ, ನೀವು ಫ್ರೀ ಎಜುಕೇಷನ್ ಕೊಡಾಕ್ತೀರಿ, ಮಧ್ಯಾಹ್ನ ಊಟ ಕೊಡಾಕ್ತೀರಿ, ಎಲ್ಲ ಮಾಡಾಕ್ತೀರಿ ಅಂದ್ರೆ ಅಡ್ರಿ ಅಲ್ಲಿ ಇದು ಮಾತಾಡ್ರಿ. ಅಲ್ಲಿವರೆಗೆ ಇದು ಮಾತಾಡೋದು ನಿಮಗೆ ನಮಗೆ ಯಾವ ಹಕ್ಕೂ ಇಲ್ಲ. ಬಾಲಕಾರ್ಮಿಕ ಯಾರು ನಮ್ಮ ಜೋಡಿ ನಾನು ನಿಮ್ಮ ಪ್ರಪೋಸ್ ಮಾಡೋದಂತ ಇದ್ದಿರಲಿಲ್ಲ. ವ್ಯವಸ್ಥೆ ಬೇಕಲ್ರಿ. ನಮ್ಮಿಂದ ಹೋಡ್ ತೊಗೊಂಡು ಮಾಡಿ ಗೆದ್ದು ಹೋಗಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಲಾಗ್ತೀರಿ. ಇವತ್ತು MPಗಳು MLಗಳು ಯಾರೊಬ್ರು ಲಕ್ಷಾಧೀಶರಿದ್ದಾರೆ ಒಬ್ರು ತೋರಿಸ್ರಿ. ಅಧಿಕಾರಿಗಳು ಎಷ್ಟು ಜನ ಕೋಟ್ಯಾಧೀಶರು ಇಲ್ಲ. ಪಾಪ ಬಡವ್ರು ಇಲ್ಲಿ ಹೋಗ್ಬೇಕು. ಹೀಗಾಗಿ ನಮ್ಮ ದೇಶದ ಪ್ರತಿಭೆ ಓಡಿ ಹೋಗ್ಲಿಕ್ಕಿದ್ದಾವ್ರಿ. ಬಡ ಮಕ್ಕಳಿಗೆ ಕಲಿತು ಬೇರೆ ಹೋಗಿ ಬಿಡ್ತಾರೆ ಅವ್ರಿಗೆ. ನಮ್ಮ ನಿಲ್ಲುವುದಿಲ್ಲ. ಇವ್ರು MBBS ಮತ್ತೇನೋ ಮಾಡಿ MD ಮಾಡ್ಕೊಂಡು ಬಡ ಮಕ್ಕಳು ಏನೋ ತಪ್ಪು ಆಯ್ಕೆ ಆಗಿದ್ರೆ
ಅವ್ರು ವಿದೇಶಕ್ಕೆ ಹೋಗಿಬಿಡ್ತಾರೋ ಇಲ್ಲ ಪೇಮೆಂಟು ಇಲ್ಲ ಸರಿ ಸರ್ಕಾರಿ ದವಾಖಾನೆಯಲ್ಲಿ ಕೆಲಸ ಮಾಡಿದ್ರೆ ಸ್ವಂತ ಮಾಡಲಿಕ್ಕೆ ಹೊರಟ್ರೆ ಕೋಟಿನಲ್ಲಿ ಹಾಕಬೇಕಾಗ್ತದೆ ಕೋಟಿನಲ್ಲಿ ಹಾಕಿದ ಮಾತ್ರ ಕೋಟಿನಲ್ಲಿ ಹಿರಿಬೇಕಾಗ್ತದೆ